Radha made a picture of an aeroplane with colored paper as shown in figure. ಇದು ನಿಮ್ಮ ಫಿಗರ್. ಫೈಂಡ್ ದ ಏರಿಯಾ ಆಫ್ ದ ಪೇಪರ್ ಯೂಸ್ಡ್. ಇಲ್ಲಿ ನಮ್ಮ ಈ ಚಿತ್ರದಲ್ಲಿ ರೀಜನ್ 1, 2, 3, ಇದು 4 ಮತ್ತು 5 ಐದು ಜಾಗ ಇದೆ. 5 ಕಲರ್ ಪೇಪರ್ ಉಪಯೋಗಿಸಿದ್ದಾರೆ ಅಲ್ವಾ? ಸೊ ಇದನ್ನು ನಾವು ಒಂದೊಂದಾಗಿ ಕ್ಯಾಲ್ಕುಲೇಟ್ ಮಾಡಿ ಹೋಗಬೇಕಾಗುತ್ತೆ. ಇದು ಪ್ರಾಕ್ಟೀಸ್ ಮಾಡೋಕ್ಕೆ ಸರಿ ಹೋಗುತ್ತೆ, ನೀವೇ ಮಾಡಿ. ಮೊದಲೇ ಇದರಲ್ಲಿ ಏನು ಫಾರ್ಮುಲಾ ಉಪಯೋಗಿಸ್ಬೇಕು, 2, 3ರಲ್ಲಿ ಏನು ಉಪಯೋಗಿಸ್ಬೇಕು, 4ರಲ್ಲಿ ಏನು ಉಪಯೋಗಿಸ್ಬೇಕು, 5ರಲ್ಲಿ ಏನು ಉಪಯೋಗಿಸ್ಬೇಕು. 4ವರೆಗೂ ನೀವು ಆರಾಮಾಗಿ ಮಾಡ್ಬೋದು, ತೊಂದರೆ ಇಲ್ಲ. 5ನೇದು ನಿಮ್ಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, 4ವರೆಗೂ ಮಾಡ್ಬೋದು. 5ನೇ ನಾನು ಕ್ಲೂ ಕೊಡ್ತೀನಿ, ನೀವು ಕ್ಯಾಲ್ಕುಲೇಟ್ ಮಾಡಿ, ಅದು ಆಮೇಲೆ ಮಾಡೋಣ. ಸೊ 1, 2, 3, 4 ನೀವೇ ಕಂಡುಹಿಡಿಯಿರಿ. ಮೊದಲನೇದಾಗಿ ಫಿಗರ್ ನಂಬರ್ 1ಇಂದ ಶುರು ಮಾಡೋಣ. ಕನ್ಸಿಡರ್ ಫಿಗರ್ ನಂಬರ್ 1. ಸೊ ಇಲ್ಲಿ ನಾವು ಸೆಮಿ ಪೆರಿಮೀಟರ್ ಕಂಡುಹಿಡಿತಾ ಇದ್ವಿ. ಏನಕ್ಕೆ? ಹೆರಾನ್ಸ್ ಫಾರ್ಮುಲಾ ಉಪಯೋಗಿಸ್ಬೇಕಾಗುತ್ತೆ. ಇದು 5 ಸೆಂಟಿಮೀಟರ್, ಇದು 1 ಸೆಂಟಿಮೀಟರ್ ಲೆಂತ್ ಇದೆ. ಸೊ ದಿಸ್ ಇಸ್ 5 + 5 + 1/2, ದಟ್ ಈಸ್ 11/2 centimeter. Then area of triangle is equal to s times of s minus a into s minus b into s minus c whole to the power of half. So this is equal to 5.5 into 5.5 minus 5 into 5.5 minus 5 into 5.5 minus 1 to the power of half. So this is equal to 5.5 into 0.5 into 0.5 into 4.5. ಹುಡುಗರ, ಈ ಡೆಸಿಮಲ್ಸಲ್ಲಿ ಇತ್ತು ಅಂತ ಹೇಳಿದ್ರೆ ನೀವು ಭಾರಿ ತಪ್ಪು ಮಾಡ್ತೀರಾ. ನಾನು ನೋಡಿದ್ದೀನಿ ಇದನ್ನು. ನನ್ನ ಪ್ರಕಾರ ಇದನ್ನು ನೀವು ಫ್ರ್ಯಾಕ್ಷನ್ಸ್ ಕನ್ವರ್ಟ್ ಮಾಡಿ ಮಾಡೋದು ಒಳ್ಳೆಯದು. ಟು ದ ಪವರ್ ಆಫ್ ಹಾಫ್. ಸೊ ಇಲ್ಲಿ ನಾವು ಇವಾಗ 9 into 9s ಇನ್ನೂ ತಪ್ಪು ಮಾಡ್ದಂಗಿದೆ. ಇದು ತಪ್ಪಾಯ್ತಿದ್ದು. 11/2. ಹಾಂ, ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 11 into ಸ್ಕ್ವೇರ್ ರೂಟ್ ಆಫ್ 9 ಬರುತ್ತೆ ನ್ಯೂಮಿನೇಟ್ರಲ್ಲಿ. ಡಿನಾಮಿನೇಟ್ರಲ್ಲಿ 16, ಸ್ಕ್ವೇರ್ ರೂಟ್ ಆಫ್ 16s 4. ಸೊ 3/4 ರೂಟ್ ಆಫ್ 11 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. So we use the formula AB whole to the power of n, which is a to the power of n into b to the power of n. ಈ ಫಾರ್ಮುಲಾ ಉಪಯೋಗಿಸಿ ಈ ರಿಸಲ್ಟ್ ತೊಗೊಬೋದು ನೀವು. ಮತ್ತೆ ನೆಕ್ಸ್ಟ್ ಏನು ಮಾಡ್ಬೋದು? ಮುಂದಕ್ಕೆ 2 ಮತ್ತು 3 ಮಾಡೋಣ ಅಲ್ವಾ? ಸೊ ಕನ್ಸಿಡರ್ ಫಿಗರ್ 2, 3. ಸೊ ಏರಿಯಾ ಆಫ್ ಟ್ರಯಾಂಗಲ್ ಎಂಥ ಫಿಗರ್ ಅವೆರಡು? ದೇ ಆರ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ನೋಡಿಲಿ, ದೇ ಆರ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಕೊಟ್ಟಿಲ್ಲ ಇನ್ಫಾರ್ಮೇಷನ್ ಅಷ್ಟು ಕ್ಲಿಯರಾಗಿ, ಬಟ್ ಇನ್ನೇನು ಮಾಡೋದಕ್ಕಾಗಲ್ಲ, ಇದನ್ನೆಲ್ಲ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತಲೇ ತೊಗೊಬೇಕಾಗುತ್ತೆ ನಾವು. ಸೊ ಬೇಸ್ ಇಂಟು ಹೈಟ್. ಈ ಪ್ರಶ್ನೆ ಬರೀ ನೀವು ಪ್ರಾಕ್ಟೀಸ್ ಮಾಡೋದಕ್ಕೋಸ್ಕರ, ಸುಮ್ಮನೆ ಏನು ಡಿಟೇಲಾಗಿ ಎಲ್ಲ ವಿಷಯ ಕೊಟ್ಟಿಲ್ಲ. ಇಲ್ಲಿ ಸ್ವಲ್ಪ ಅಸಂಪ್ಷನ್ ಮಾಡಲೇಬೇಕಾಗುತ್ತೆ. ಇಲ್ಲಿ ನಾವು ಬೇಸ್ನ ನಾವು 1.5, ಹೈಟ್ 6 ಅಂತ ತೊಗೊಬೋದು. ಇದನ್ನು 6 in 1.5 ಅಂತಲೂ ಕೂಡ ತೊಗೊಬೋದು. ಸೊ 6 into 1.5 ಅಂತ ಹೇಳಿದ್ರೆ ಇದು 3, 4.5 ಆಗುತ್ತೆ. ಇದನ್ನು 9/2 ಅಂತ ಹೇಳಿ ಕೂಡ ಬರ್ಕೊಬೋದು. ಮತ್ತು 2 ಮತ್ತು 3 ಎರಡೂ ಒಂದೇ ಏರಿಯಾ ಇದೆ. ಹಾಗಾಗಿ ಇನ್ ಟೋಟಲ್ ಆಗಿ ಏರಿಯಾ ಆಫ್ 2 and 3 is equal to 2 times of 9/2. So basically 9 centimeter square ಆಗುತ್ತೆ. ಮತ್ತು ಮುಂದಕ್ಕೆ
Consider figure 4. ಫಿಗರ್ 4 ವಾಪಸ್ ನೋಡಿ, ಏನಿದೆ ಇದು ರೆಕ್ಟ್ಯಾಂಗಲ್ ಅಲ್ವಾ. ಸೊ ಏರಿಯಾ ಆಫ್ rectangle is length into breadth, if not base into height. So base is 1 and height is 6.5. So this is 13 by 2 centimeter square. ಮುಂದಿನ ದೊಡ್ಡದಿದೆ, ಕನ್ಸಿಡರ್ ಫಿಗರ್ ನಂಬರ್ 5. ಈ ಫಿಗರ್ ಬಂದು ಇಟ್ಸ್ ಅ ಟ್ರಪೀಸಿಯಂ. ಇಟ್ಸ್ ಎನ್ ಐಸೋಸೆಲಿಸ್ ಟ್ರಪೀಸಿಯಂ. ಸೊ ನಿಮ್ಗೊಂದು 2 ಪ್ರಶ್ನೆ, ಐಸೋಸೆಲಿಸ್ ಟ್ರಪೀಸಿಯಂ ಅಂತ ಹೇಳಿದ್ರೆ ಏನೋ, ಮತ್ತು ಅದರದ್ದು ಟ್ರಪೀಸಿಯಂ ಏರಿಯಾ ಹೇಗೆ ಕಂಡುಹಿಡಿಯೋದು, ಇವೆರಡು ನೀವು ಹುಡ್ಕೊಂಡು ಕೂತ್ಕೊಬೇಕು. ಹುಡುಕ್ತೀರಾ? ಮೊದಲನೇದಾಗಿ ಟ್ರಪೀಸಿಯಂ ಅಂತ ಹೇಳಿದ್ರೇನೋ, ಅ ಸಿಂಗಲ್ ಪೇರ್ ಆಫ್ opposite sides will be parallel. A single pair of sides will be parallel. Isosceles trapezium ಏನಾಗುತ್ತೆ ಅಂತ ಹೇಳಿದ್ರೆ, the non-parallel sides are equal. So this is 1 centimeter, this is also 1 centimeter. So this makes it an isosceles trapezium. So ABCD is an isosceles trapezium. ಇದು ಏರಿಯಾ ಹೇಗೆ ಕಂಡುಹಿಡಿಯೋದು ಇದ್ರದ್ದು ಅಂತ ಹೇಳಿದ್ರೆ, ಹೈಟ್ ಕಂಡುಹಿಡಿಬೇಕಾದ ನಾವು. ಸೊ ಯಾವತ್ತಿನ ಟ್ರಪೀಸಿಯಂ ನೀವು ಇಲ್ಲೇ ಅಂತಲ್ಲ, ಎಲ್ಲಿ ಮಾಡಿದ್ರೂ ಇದೇ ಮೆಥಡಲ್ಲಿ ಮಾಡಬೇಕಾಗುತ್ತೆ. ಸೊ ಏರಿಯಾ ಆಫ್ ಅ ಟ್ರಪೀಸಿಯಂ is given by half into sum of parallel sides, so AB plus DC into the height. So we have AB NM is a rectangle, as AB is parallel to MN, and angle AMN is equal to angle BNM. Both of them are equal to 90 degree, alva. So this implies AB is equal to MN. ಅದು ಬಿಟ್ಟರೆ which is equal to 1 centimeter. ಮುಂದಕ್ಕೆ ಟ್ರಯಾಂಗಲ್ ADM is congruent to triangle BNC. ಇದೆಲ್ಲ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಹೈಟ್ ಬೇಕು ಹುಡುಗರ ನಮಗೆ. ನೋಡಿ, AB ಗೊತ್ತಿದೆ, DC ಗೊತ್ತಿದೆ, ಬಟ್ ಹೈಟ್ ಗೊತ್ತಿಲ್ಲ. ಹೈಟ್ ಕಂಡುಹಿಡಿಯೋದಕ್ಕೆ NC ಕಂಡುಹಿಡಿದು, ಇದು ಹೇಗಿದ್ರು 1 ಇದೆ, NC ಕಂಡುಹಿಡಿದು ಪೈಥಾಗರಸ್ ಥಿಯರಮ್ ಉಪಯೋಗಿಸಿ ಹೈಟ್ ಕಂಡುಹಿಡಿಯಬೇಕು. ಹಾಗಾಗಿ ಇವೆಲ್ಲ ಕೆಲಸ ಮಾಡಬೇಕು. ಸೊ ADM ಇಸ್ ಕಾಂಗ್ರುಯೆಂಟ್ ಟು ದಿಸ್ ಅಂತ ಹೇಳಿ ಬರ್ತೀನಿ, ಬೈ ರೈಟ್ ಆ್ಯಂಗಲ್ ಹೈಪೋಟೆನಸ್ ಆ್ಯಂಡ್ ಅ ಸೈಡ್. RHS congruency as AM is equal to BN, AD is equal to BC, and angle DMA is equal to angle BNC, which is equal to 90 degree. So this implies DM is equal to NC by CPCT. ಸೊ ಇವೆರಡು ಲೆಂತ್ ಒಂದೇನೆ. ಸೊ ದಿಸ್ ಇಸ್ 1 centimeter. ಇನ್ ಟೋಟಲ್ ಇಟ್ ಶುಡ್ ಬಿ 2. ಪೂರ 2 ಇರಬೇಕು. ಸೊ ಇದು 0.5 0.5. ಕೊನೆಯದಾಗಿ ಆ ಕ್ಯಾಲ್ಕುಲೇಷನ್ ನೋಡಿಸಿ, ಇದು ಸ್ವಲ್ಪ ಉದ್ದ ಇದೆ ಕ್ಯಾಲ್ಕುಲೇಷನ್, ಒಪ್ಕೊತೀನಿ ನಾನು, ಬಟ್ ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಸೊ ಇದಾಯಿತು CPCT. ಇವಾಗ we know that DC which is equal to sum of DM plus MN plus NC. ಸೊ ಇದರಿಂದ ಏನು ಮಾಡೋದು, DC 2 ಸೆಂಟಿಮೀಟರ್ ಇದೆ, DM ಕಂಡುಹಿಡಿಬೇಕು, ಆ್ಯಂಡ್ NC ಕಂಡುಹಿಡಿಬೇಕು. NM is 1 centimeter. ಸೊ ಇದರಿಂದ ಕೊನೆಯದಾಗಿ NC is equal to half centimeter. So at last, consider triangle
NCB. Hypotenuse square is equal to the square of other two sides, NC and NB square, by Pythagorean theorem. So BC is 1 square, this is half a square, plus height square. So h square is equal to 1 minus 1 by 4. So h is square root of 3 by square root of 4. So this is square root of 3 by 2 centimeter. So we found the height, and therefore area of trapezium is equal to half into sum of parallel sides into height. So half into the parallel sides are 1 and 2, and the height is root 3 by 2. So this is root 3 by 4. 3 root 3 by 4 centimeter square. ಇವಾಗ ಏನಿದ್ರು ಪೂರ ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ ಅಷ್ಟೇ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಇದೊಂದು ಎಕ್ಸಾಂಪಲ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಪೇಪರ್ ಯೂಸ್. ಇಷ್ಟೊಂದು ನಿಮ್ಮ ಕ್ಯಾಲ್ಕುಲೇಷನ್ ಮಾಡೋಷ್ಟು ವಿಷಯ ಕೊಡಲ್ಲ ಅವರು. 1 2 3 4 ಕೊಟ್ಟರೆ 4 ಮಾರ್ಕ್ಸ್ ಕೊಡ್ಬೋದು, 3 ಮಾರ್ಕ್ಸು 2 ಮಾರ್ಕ್ಸ್ ಕೊಡ್ಬೋದು. ಇದು 5ನೇ ರೀಜನ್ನು ಸಪ್ರೇಟಾಗಿ ಕೊಡ್ಬೋದು. ಏರಿಯಾ ಫಾರ್ ಟ್ರಪೀಸಿಯಂ ಸಪ್ರೇಟ್ ಕ್ವಶನ್ ಆಗುತ್ತೆ, ಅದಕ್ಕೆ ನಾನು ಡೀಟೇಲಾಗಿ ಮಾಡಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಓವರ್ ಪ್ರಶ್ನೆ ಏನಂತ ಹೇಳಿದ್ರೆ ಪ್ರಾಕ್ಟೀಸ್ ಆಗಲಿ ಅಂತ ಹೇಳಿ ಅಷ್ಟೇ. ಈ ಪ್ರಶ್ನೆ ಕೊಟ್ಟರೆ ನನ್ನ ಪ್ರಕಾರ ಅವರು ತಪ್ಪು. ಇಲ್ಲಂತ ಹೇಳಿದ್ರೆ ಪ್ರಶ್ನೆ ಕೊಟ್ಟು ಇದೊಂದು ಮಾಡೋಷ್ಟು ಟೈಮ್ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಪ್ರಶ್ನೆ ಕೊಡ್ಕೊಡ್ತು. ಏರಿಯಾ ಆಫ್ 1 ಎಷ್ಟು ಹುಡುಗರ? ಏರಿಯಾ ಆಫ್ 1 3 by 4 ರೂಟ್ 11 ಅನ್ಕೊತೀನಿ. ಹೌದು, 3 by 4 ರೂಟ್ 11. 2 and 3 is of same region, ಅದು 9 ಅಂತ ಹೇಳಿ ಕಂಡುಹಿಡಿದಿವೆ. ಇದು 4 ಮರ್ತೋಯ್ತು, 13 by 2 ಮತ್ತು 5. ಏರಿಯಾ ಆಫ್ ಫಿಗರ್ ನಂಬರ್ 5 is 3 root 3 by 4. ಒಂದೇ ಒಂದು ಲೈಕ್ ಟರ್ಮ್ಸ್ ಇದೆ. ಸೊ 9 plus 13 by 2, that is 21, 18, 19, 20, 31 by 2 plus 3 by 4. This is 3 by 4 root 11. 3 by 4 root of 11 plus 3 by 4 root 3. ಸೊ ಉತ್ತರ ನೀವು ಇಲ್ಲಿ ನಿಲ್ಲಿಸ್ಬೋದು. ನಿಮಗೆ ರೂಟ್ 11 ರೂಟ್ 3 ವ್ಯಾಲ್ಯೂ ಕೊಟ್ಟಿಲ್ಲ, ಸೊ ನೀವು ಇನ್ನು ಮುಂದಕ್ಕೆ ಕ್ಯಾಲ್ಕುಲೇಟ್ ಮಾಡೋದು ಬೇಕಾಗಿಲ್ಲ. ಇಲ್ಲಿ ಕೊಟ್ಟಿತ್ತು ಅಂತ ಹೇಳಿದ್ರೆ ನೀವು ಅದನ್ನೇ ಕ್ಯಾಲ್ಕುಲೇಟ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಇದು ನಿಮ್ಮ ಉತ್ತರ. ಟ್ರಪೀಸಿಯಮು ಅದೊಂದು ಸಪ್ರೇಟ್ ಪ್ರಶ್ನೆ, ಒಂದು ದೊಡ್ಡ ಪ್ರಶ್ನೆ. ಅದು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಬಟ್ ಅಂದರೆ ಕಲ್ತ್ಕೊಳ್ಳಿ, ಎಕ್ಸಾಮಲ್ಲಿ ಬರುತ್ತಾ ಏನು ಮಾಡೋದು ಅಂತ ಹೇಳಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ.